नहीं अफसोस नहीं, जो तेरे लिए 100 दर्द सहे, महफूज रहे तेरी आन सदा, चाहे जान मेरी ये रहे ना रहे। मेरी ज़मीन महबूब मेरी नस नस में तेरा इश्क बहे, फीका ना पड़े कभी रंग तेरा, जिस्मों से निकल के खून कहे। ये जो देश है तेरा, स्वदेश है मेरा, तुझे है पुकारा। ये वो बंधन है जो कभी टूट नहीं सकता, ये जो देश है। ಹಲೋ ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ನೋಡಿ, ಪ್ರೈಸ್ ಆಕ್ಷನ್ ಬಗ್ಗೆ ನಿಮ್ಗೆ ಹೇಳಿದ್ದೆ ನಾನು ಟೆಲಿಗ್ರಾಮ್ ನಲ್ಲಿ. ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಸೊ ಅದ್ರ ಬಗ್ಗೆನೇ ನಾನು ಇವತ್ತು ವಿಡಿಯೋ ಮಾಡ್ತೀನಿ. ಸೊ ನೋಡಿ, ಪ್ರೈಸ್ ಆಕ್ಷನ್ ಅಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಇರುತ್ತೆ, ಅಥವಾ ಸಪ್ಲೈ ಅಂಡ್ ಡಿಮ್ಯಾಂಡ್ ಇರುತ್ತೆ. ಸೊ ಈ ಒಂದು ನೋಡ್ಕೊಂಡು ನೀವು ಅದನ್ನ ಸ್ಟಾಕ್ಸ್ ನಾಗ್ಲಿ ಅಥವಾ ಆಪ್ಷನ್ಸ್ ಆಗಲಿ ನೀವು ಬೈ ಮಾಡ್ತೀರಾ. ಬಟ್ ಈ ಸ್ಟಾಕ್ಸ್ ಅಲ್ಲಿ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಪ್ಲಸ್ ಪ್ರೈಸ್ ಆಕ್ಷನ್ ಪ್ರಕಾರನೇ ಸ್ಟಾಕ್ಸ್ ಕೂಡ ರನ್ ಆಗೋದು. ಸೊ ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ನಿಮಗೆ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಅಲ್ಲಿ ಸುಮಾರು ತರ ಪ್ರೈಸ್ ಆಕ್ಷನ್ ಇದೆ. 3 ಪ್ಯಾಟರ್ನ್ ಅನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಅದು ಏನು ಇತ್ತ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು ಟ್ರಯಾಂಗಲ್ ಪ್ಯಾಟರ್ನ್. ಸೊ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಯಾವುದೇ ಒಂದು ಸ್ಟಾಕ್ ನೀವು ಹಿಂಗ್ ಹೋದಾಗ, ಸೊ ನೀವು ಇಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆಂಟ್ ಅನ್ನ ನೋಡ್ಕೊಂತೀರಾ. ದಿಸ್ ವುಡ್ ಬಿ ಎ ರೆಸಿಸ್ಟೆಂಟ್, ದಿಸ್ ವುಡ್ ಬಿ ಎ ಸಪೋರ್ಟ್. ಮತ್ತೆ ಕ್ಯಾಂಡಲ್ ಕೆಳಗ್ ಬಂದಿರುತ್ತೆ, ಮತ್ತೆ ಹೀಗೋಗಿರುತ್ತೆ, ಮತ್ತೆ ಹೀಗ್ ಬಂದಿರುತ್ತೆ, ಅಗೇನ್ ಇಲ್ಲಿ ಬ್ರೇಕ್ಔಟ್ ಆಗಿರುತ್ತೆ. ಇದ್ರ ಮೇಲೆ ನೀವು ತಗೊಳ್ಳಿ ಅಂತ ಕೊಡ್ತೀರಾ. ಹೌದಾ? ಇದು ನೀವು ಎಲ್ಲ ಕಾಮನ್ ಆಗಿ ಯೂಸ್ ಮಾಡೋವಂಥದ್ದು. ಅಂಡ್ ಇಲ್ಲಿ ಬಂದಾಗ್ಲೂ ಅಷ್ಟೇ, ಫಾಲ್ ಆಗ್ತಿರ್ಬೇಕಾದ್ರೆ ಈ ಒಂದು ಲೋ ಟು ಲೋ ಫಾಲ್ ಆದಾಗ ನೀವು ತಗೊಳ್ಳಿ ಅಂತೀರಾ. ಇದು ನೀವು ಫಾಲೋ ಮಾಡ್ತಾ ಇರೋದು ರೆಸಿಸ್ಟೆಂಟ್ ಅಂಡ್ ಸಪೋರ್ಟ್. ಸೊ ಇಲ್ಲಿ ನಿಮ್ಗೆ ಡಿಮ್ಯಾಂಡ್ ಅಂಡ್ ಸಪ್ಲೈನ ನೀವು ಫಾಲೋ ಮಾಡ್ತಾ ಇದ್ದೀರಾ. ಸೊ ಟ್ರಯಾಂಗಲ್ ಪ್ಯಾಟರ್ನ್ ಬಂದಾಗ ಅದು ಸ್ವಲ್ಪ ರೂಲ್ಸ್ ಬೇರೆ ತರ ಇರುತ್ತೆ. ಹೇಗೆ ಅಂದ್ರೆ ನೋಡಿ, ಟ್ರಯಾಂಗಲ್ ಪ್ಯಾಟರ್ನ್ ಈ ತರ ಇರುತ್ತೆ, ಪ್ಯಾಟರ್ನ್ ಬಂದು ಈ ತರ ಇರುತ್ತೆ. ಸೊ ನಿಮ್ಗೆ ಒಂದು ಸ್ಟಾಕ್ ಬಂದು ಈ ತರ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಏನೋ ಒಂದು ರಿಜೆಕ್ಷನ್ ಬರುತ್ತೆ, ಹಾಗೆ ಹಿಂಗೆ ಸ್ಟಾಕ್ ಫಾಲ್ ಆಗುತ್ತೆ, ಮತ್ತೆ ಇಲ್ಲಿ ಫಾಲ್ ಆಗ್ಬೇಕಾದ್ರೆ ಮತ್ತೆ ಇಲ್ಲಿ ತಗೊಳುತ್ತೆ ಸಪೋರ್ಟ್, ಮತ್ತೆ ಇಲ್ಲಿ ರೆಸಿಸ್ಟೆಂಟ್ ಆಗುತ್ತೆ, ಸಪೋರ್ಟ್ ಆಗುತ್ತೆ, ಹೀಗೆ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಯಾರೋ ಒಬ್ಬ ಬೈ ಮಾಡಿರ್ತಾನೆ. ಸೊ ಅವನಿಗೂ ಇಲ್ಲಿ ಪ್ರೈಸ್ ಸಾಕು ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ರಿಜೆಕ್ಷನ್ ಮಾಡಿಸ್ತಾನೆ. ಸೊ ಇಲ್ಲಿ ರಿಜೆಕ್ಟ್ ಮಾಡಿದಾಗ ಹೀಗೆ ಫಾಲ್ ಆದಾಗ, ಸೊ ಇಲ್ಲಿ ನಿಮ್ಗೆ ಈ ಲೆವೆಲ್ ಬ್ರೇಕ್ ಆಗಬೇಕು ಅಂತ ಅನ್ಕೊಂಡಿರ್ತೀರಾ. ಈ ಲೆವೆಲ್ ಬ್ರೇಕ್ ಆಗಲ್ಲ, ಅದಕ್ಕಿಂತ ಮುಂಚೆನೆ ಅವನೇನ್ ಮಾಡ್ತಾನೆ, ನನ್ಗೆ ಇಷ್ಟೇ ಸಾಕು ಪ್ರೈಸ್, ಈ ಪ್ರೈಸ್ಗೆ ಇಷ್ಟು ಫಾಲ್ ಆಗೋದು ಸಾಕು ಅಂದ್ಬಿಟ್ಟು ಇಲ್ಲಿಂದ ಬೈ ಕೊಡ್ತಾನೆ. ಸೊ ಈ ಪ್ಯಾಟರ್ನ್ ಅಲ್ಲಿ ಬೈ ಆದಾಗ ಮತ್ತೆ ಮೂವ್ಮೆಂಟ್ ಆಗುತ್ತೆ. ಮೂವ್ಮೆಂಟ್ ಆದಾಗ ನೋಡಿ, ಇಲ್ಲಿ ನಮ್ಗೆ ಮತ್ತೆ ಇದು ಬ್ರೇಕ್ ಆಗಬೇಕು ಅನ್ಕೊಂತೀರಾ, ಇದಲ್ಲ, ಇಲ್ಲಿ ಬಂದು ಇಲ್ಲೇ ಅವನು ಇದು ತುಂಬಾ ಪ್ರೈಸ್ ಆಯ್ತು ಅಂದ್ಬಿಟ್ಟು ಇಲ್ಲಿಂದ ಮತ್ತೆ ರಿಜೆಕ್ಷನ್ ಕೊಡ್ತಾನೆ. ಸೊ ನೋಡಿ, ಪ್ಯಾಟರ್ನ್ ಹೀಗೆ ಮೂವ್ಮೆಂಟ್ ಆಗಿ ಇಟ್ ಮೇ ಫಾಲ್ ಆರ್ ಇಟ್ ಮೇ ರೈಸ್. ಇಲ್ಲಿ ಈ ಒಂದು ಪ್ಯಾಟರ್ನ್ ಅನ್ನು ನಾವು ಚೂಸ್ ಮಾಡಿಕೊಂಡು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ನೋಡಿ, ಕೆಲವೊಂದು ಸ್ಟಾಕ್ಸ್ ನನ್ನ ಹತ್ರ ಇದೆ ಲಿಸ್ಟ್. ಆ ಸ್ಟಾಕ್ಸ್ ನ ಲಿಸ್ಟ್ ಅಲ್ಲಿ ನಿಮ್ ಪ್ರಕಾರ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಬಂದು ವಿಡಿಯೋ ನಿಮ್ಗೆ ಪ್ಯಾಟರ್ನ್ ನೋಡ್ತಾ ಇದ್ದೀರಾ ಅಲ್ವಾ? ನೋಡಿ, ಇಲ್ಲಿಂದ ಮಾರ್ಕೆಟ್ ರೈಸ್ ಆಯ್ತು, ಫಾಲ್ ಆಯ್ತು, ಇಲ್ಲಿಂದ ಮತ್ತೆ ಹೋಯ್ತು, ಮತ್ತೆ ಫಾಲ್ ಆಯ್ತು, ಮತ್ತೆ ಹೋಯ್ತು, ಮತ್ತೆ ಫಾಲ್ ಆಯ್ತು, ಮತ್ತೆ ಹೋಯ್ತು. ನೀವು ನೋಡ್ತಾ ಇದ್ದೀರಾ. ನೋಡಿ, ದಿಸ್ ಕುಡ್ ಬಿ ಎ ಪ್ಯಾಟರ್ನ್. ಕಾಣಿಸ್ತಿದೆಯಲ್ವಾ ನಿಮ್ಗೆ? ಪ್ಯಾಟರ್ನ್ ಕಾಣಿಸ್ತಿದೆಯಲ್ವಾ? ನೋಡಿ, ನಾನು ಏನ್ ಪ್ಯಾಟರ್ನ್ ನಿಮ್ಗೆ ಹೇಳ್ಕೊಡಿದೆ ಅದೇ ಪ್ಯಾಟರ್ನ್ ಬಂದಿದೆ. ಸೊ ದಿಸ್ ಇಸ್ ಎ ಪ್ಯಾಟರ್ನ್. ಇದು ಬಂದು ಪ್ಯಾಟರ್ನ್. ಸೊ ಇಲ್ಲಿ ನಿಮ್ಗೆ ಕ್ಯಾಂಡಲ್ ಪ್ಯಾಟರ್ನ್ ಅನ್ನ ಹಾಕೊಳ್ಬೇಕು. ನೋಡಿ, ಅದು ಬ್ರೇಕ್ಔಟ್ ಆದ್ಮೇಲೆ ಮೂವ್ಮೆಂಟ್ ನೋಡಿ ಎಷ್ಟು ಮೂವ್ಮೆಂಟ್ ಆಗಿದೆ. ನೋಡಿ, ಆಲ್ಮೋಸ್ಟ್ ನಿಮ್ಗೆ ಫೆಬ್ರವರಿಯಿಂದ ಏಪ್ರಿಲ್, ಇಲ್ಲಿ ನಿಮ್ಗೆ ತಾರೀಕು ಕಾಣಿಸ್ತಾ ಇದೆ ಅನ್ಕೊಂತೀನಿ ಈ ಒಂದು ಜಾಗದಲ್ಲಿ. ಫೆಬ್ರವರಿ ಮತ್ತೆ ಏಪ್ರಿಲ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ 23% ಮೂವ್ಮೆಂಟ್ ಆಗಿದೆ. 3% ಬಿಡ್ತೀನಿ ಅಂದ್ರೂ 20%, ಆಲ್ಮೋಸ್ಟ್ 20% ಮೂವ್ಮೆಂಟ್ ಆಗಿದೆ ಜಸ್ಟ್ ಫೆಬ್ರವರಿ ಟು ಏಪ್ರಿಲ್.
ಹೆಂಗೆ ಇದು ಪ್ಯಾಟರ್ನ್ ಹಾಕೋದು ಅಂದಾಗ ನೇಕ್ಡ್ ಕ್ಯಾಂಡಲ್ ನೀವು ನೋಡಬೇಕು. ನೋಡಿ ಇಲ್ಲಿ ನೋಡಿದಾಗ ನಿಮ್ಗೆ ಏನು ಕಾಣಿಸಲ್ಲ. ಸೊ ನಾನು ರಿಜೆಕ್ಷನ್ಸ್ ಅನ್ನ ನಾನು ಹಾಕೊಳ್ತೀನಿ. ಈ ತರ ನನಗೆ ರಿಜೆಕ್ಷನ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಹಾಕೊಳ್ತೀನಿ. ನನಗೆ ಜಾಸ್ತಿ ರಿಜೆಕ್ಷನ್ ಇರೋ ಕಡೆನೆ ನಾನು ಹಾಕೊಳ್ಳೋದು. ಇಟ್ ಕುಡ್ ಬಿ ಎ ಹಿಯರ್ ಆರ್ ಎಲ್ಸ್ ಇಟ್ ಕುಡ್ ಬಿ ಎ ಹಿಯರ್. ಇನ್ನು ಇಲ್ಲೊಂದು ರಿಜೆಕ್ಷನ್ ಇದೆ, ಇಲ್ಲೊಂದು ರಿಜೆಕ್ಷನ್ ಇದೆ, ಇಲ್ಲೊಂದು ರಿಜೆಕ್ಷನ್ಸ್ ಇದೆ. ಸೊ ಪ್ಯಾಟರ್ನ್ ಕಾಣಿಸ್ತಿದೆ ಅಲ್ವಾ? ನೋಡಿ ಇಲ್ಲಿ ರಿಜೆಕ್ಷನ್, ಇಲ್ಲಿ ರಿಜೆಕ್ಷನ್, 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 ಇಲ್ಲಿ ಬೈ ಬಂದಿದೆ, ಇಲ್ಲಿ ಬೈ ಬಂದಿದೆ, ಇಲ್ಲಿ ಬೈ ಬಂದಿದೆ, ಫಾಲಿಂಗ್ ರಿಜೆಕ್ಷನ್ಸ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿಂದ ಬೈ ಬಂದಿದೆ, ಕಾಣಿಸ್ತಿದೆ ಅಲ್ವಾ? ಈ ಪ್ಯಾಟರ್ನ್, ಈ ತರ ಪ್ಯಾಟರ್ನ್ ಅನ್ನ ಹಾಕೊಳ್ಬೇಕು. ನೇಕ್ಡ್ ಕ್ಯಾಂಡಲ್ ಅನ್ನ ನೀವು ನೋಡೋದು ಕಲಿಬೇಕು. ಈ ತರ ಪ್ಯಾಟರ್ನ್ ಹಾಕೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಪ್ಯಾಟರ್ನ್ಸ್ ಅಲ್ಲಿ ಹೇಗೆ ಮೂವ್ಮೆಂಟ್ ಆಗಿದೆ, ದಿಸ್ ಕುಡ್ ಬಿ ಎ ಟ್ರಯಾಂಗಲ್ ಪ್ಯಾಟರ್ನ್. ಸೊ ನಾನೊಂದು 3-4 ಪ್ಯಾಟರ್ನ್ ನಾನು ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಇದು ಒಂದು ಪ್ಯಾಟರ್ನ್. ಸೊ ಈ ಒಂದು ಪ್ಯಾಟರ್ನ್ ಮಾತ್ರ ಇವತ್ತು ನಿಮ್ಗೆ ವಿಡಿಯೋದಲ್ಲಿ ಸಿಗುತ್ತೆ. ನೋಡಿ ಈ ಪ್ಯಾಟರ್ನ್ ನಿಮ್ಗೆ ಟ್ರಯಾಂಗಲ್ ಪ್ಯಾಟರ್ನ್ ಇದು. ನೋಡಿ ಇಲ್ಲಿ ಮೂವ್ಮೆಂಟ್ ಆಗಿ ಎಷ್ಟು ಮೂವ್ಮೆಂಟ್ ಆಗಿದೆ. ಸೊ ಈ ತರ ಇದು ಒಂದು ವಿಡಾಲ್ ಸ್ಟಾಕ್ಗೆ ಮೂವ್ಮೆಂಟ್ ಆಗಿರೋದು. ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮ್ಗೆ? ನೋಡಿ ಇದು ಟ್ರಯಾಂಗಲ್ ಪ್ಯಾಟರ್ನ್. ನೋಡಿ ಇಲ್ಲಿಂದ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ. ಮಾರ್ಕೆಟ್ ಹ್ಯಾಸ್ ಮೂವ್ಡ್ ಹಿಯರ್, ಕೇಮ್ ಡೌನ್, ಮೂವ್ಡ್ ಹಿಯರ್, ಕೇಮ್ ಡೌನ್, ರಿಜೆಕ್ಷನ್, ಮತ್ತೆ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಕೊಂಡು ಮೂವ್ಮೆಂಟ್ ಆಗಿದೆ. ಹೌದಾ? ನೋಡಿ ಮಾರ್ಕೆಟ್ ಎಷ್ಟು ಮೂವ್ಮೆಂಟ್ ಆಗಿದೆ, ಎಷ್ಟು ಮೂವ್ಮೆಂಟ್ ಆಗಿದೆ ನೋಡಿ. ಸೊ ನಿಮಗೆ ಆಲ್ಮೋಸ್ಟ್ ಇದರಲ್ಲಿ ನಾನು ಸ್ಟಾಕ್ ಪ್ರೈಸ್ ಇಲ್ಲೆಲ್ಲೋ ನಾನು ತಗೊಳ್ತೀನಿ ಅಂದ್ರೂ ಆಲ್ಮೋಸ್ಟ್ ನಿಮಗೆ ಇಲ್ಲಿಗೂ ತೋಡ್ತೀನಿ ಅಂದ್ರೂ 15 to 18% ಮೂವ್ಮೆಂಟ್ ಆಗಿದೆ. ನಾನು ಇಲ್ಲೇ ತಗೊಳ್ತೀನಿ ಅಂತ. ಇದಕ್ಕಿಂತ ನೀವು ಸ್ಟಾಪ್ ಲಾಸ್ ನ ರಿವೈಸ್ ಮಾಡ್ತಾ ಬರ್ತಾ ಇದ್ರೆ ನೋಡಿ ಮಾರ್ಕೆಟ್ ಎಲ್ಲಿ ಮೂವ್ಮೆಂಟ್ ಆಗಿದೆ. ಆಲ್ಮೋಸ್ಟ್ ನಿಮಗೆ ಇಷ್ಟು ಮೂವ್ಮೆಂಟ್ ಆಗಿದೆ, 284. ನೀವೇನಾದ್ರೂ ಇಲ್ಲಿ ತಗೊಂಡಿದ್ರೆ ಆಲ್ಮೋಸ್ಟ್ 179, 178 ಅಥವಾ 180 ಹತ್ರ ನೀವೇನಾದ್ರೂ ತಗೊಂಡಿದ್ದಿದ್ರೆ 284. ಸೊ ಆಲ್ಮೋಸ್ಟ್ ನಿಮ್ಗೆ 100 ಪಾಯಿಂಟ್ಸ್ ಮೂವ್ಮೆಂಟ್ ಅನ್ನ ಕೊಟ್ಟಿದೆ. ಸೊ ಈ ತರ ನಿಮ್ಗೆ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಸ್ಟಾಕ್ ಬಂದು ನೋಡಿ, ಇದು ರೀಸೆಂಟ್ ಆಗಿ ಆಗಿರೋದು. ನೋಡಿ ಪ್ಯಾಟರ್ನ್ ಇಲ್ಲಿ ಜನರೇಟ್ ಆಗಿದೆ. ನೋಡಿ ಮಾರ್ಕೆಟ್ ನೋಡಿ ಇಲ್ಲಿಂದ ರಿಜೆಕ್ಷನ್ ಬಂತು, ಮತ್ತೆ ಹೋಯ್ತು, ಮತ್ತೆ ಬಂತು, ಹೋಯ್ತು, ಬಂತು, ಹೋಯ್ತು, ಬಂತು. ಇಲ್ಲಿಂದ ಬ್ರೇಕ್ಔಟ್ ಆಗಿದ್ದಕ್ಕೆ ನೋಡಿ ಮಾರ್ಕೆಟ್ ಎಷ್ಟು ಮೂವ್ಮೆಂಟ್ ಆಗಿದೆ. ಸೊ ಇದು ಸಿಂಪಲ್ ಟ್ರಯಾಂಗಲ್ ಪ್ಯಾಟರ್ನ್. ಇಟ್ಸ್ ಎ ಸಿಂಪಲ್. ನೋಡಿ 10%, ಆಲ್ಮೋಸ್ಟ್ 10% ಮೂವ್ಮೆಂಟ್ ಆಗಿದೆ. 9 to 10% ಮೂವ್ಮೆಂಟ್ ಆಗಿದೆ. ಇಟ್ಸ್ ಎ ರೀಸೆಂಟ್ ಒನ್. 9 to 10% ಮೂವ್ಮೆಂಟ್ ಆಗಿದೆ. ಸೊ ನೀವು ಇಲ್ಲೇನಾದ್ರೂ ಬೈ ಮಾಡಿದ್ರೆ ಇದು ಬ್ರೇಕ್ಔಟ್ಗೆ. ಸೊ ಇದು ಹೇಗೆ ಪ್ಯಾಟರ್ನ್ ನಾನು ಡ್ರಾ ಮಾಡೋದು ಅಂತಂದ್ರೆ, ನೀವು ನೇಕ್ಡ್ ಕ್ಯಾಂಡಲ್ ಅನ್ನ ನೋಡಬೇಕು. ನೋಡಿ ಕ್ಯಾಂಡಲ್ಸ್ ಹೀಗಿರುತ್ತೆ, ನೀವು ನೇಕ್ಡ್ ಕ್ಯಾಂಡಲ್ ಅನ್ನ ನೋಡಬೇಕಾಗುತ್ತೆ. ನೋಡಿ ರಿಜೆಕ್ಷನ್ಸ್ ಇಲ್ಲಿಂದ ಬಂದಿದೆ, ಕರೆಕ್ಟಾ? ನನಗೆ ರಿಜೆಕ್ಷನ್ಸ್ ಎಲ್ಲಿ ಜಾಸ್ತಿ ಆಗಿರುತ್ತೆ ಅಲ್ಲಿ ನಾನು ಕನೆಕ್ಟ್ ಮಾಡ್ತೀನಿ. ಬಾಡಿಗೆ ಕನೆಕ್ಟ್ ಮಾಡಬೇಕು, ಸ್ಪೈಕ್ಗಲ್ಲ. ನಾನು ಬಾಡಿಗೆ ಕನೆಕ್ಟ್ ಮಾಡ್ತೀನಿ. ಅಂಡ್ ಈ ಕ್ಯಾಂಡಲ್ಲು ಹೈಯರ್ ಟೈಮ್ ಫ್ರೇಮ್ಗೆ ನೀವು ಯೂಸ್ ಮಾಡಬೇಕು. ಹೈಯರ್ ಟೈಮ್ ಫ್ರೇಮ್ ಅಂದ್ರೆ ಡೇ ಕ್ಯಾಂಡಲ್ ಆಗಿರ್ಬೋದು, ವೀಕ್ ಕ್ಯಾಂಡಲ್ ಆಗಿರ್ಬೋದು, ಮಂತ್ ಕ್ಯಾಂಡಲ್ ಆಗಿರ್ಬೋದು. ಇಟ್ ಮೇ ಬಿ ಎ 1 hour ಕ್ಯಾಂಡಲ್ ಅಷ್ಟೇ. ನೀವು 1 minute, 2 minutes, 5 minutes ಇದ್ರಲ್ಲಿ ಮಾಡಬಹುದಾ ಅಂದ್ರೆ ಮಾಡಬಹುದು. ಬಟ್ ನಿಮಗೆ ಹೈಯರ್ ಟೈಮ್ ಫ್ರೇಮ್ ಇಟ್ಕೊಂಡ್ರೆ ನಿಮಗೆ ಜಾಸ್ತಿ ಮೂವ್ಮೆಂಟ್ ಅನ್ನ ಕೊಡುತ್ತೆ. ಓಕೆ, ಇದು ಬಂದು ಡೇ ಕ್ಯಾಂಡಲ್ಸ್ ಅಷ್ಟೇ. ನೆಕ್ಸ್ಟ್ ಹೋಗೋಣ. ನೋಡಿ ನೆಕ್ಸ್ಟ್ ಬಂದು ನಿಮಗೆ ಟೊರೆಂಟ್ ಫಾರ್ಮಾ. ನೋಡಿ ಇಲ್ಲಿಂದ ರಿಜೆಕ್ಷನ್ಸ್ ಹೇಗಿದೆ, ಎಷ್ಟು ಮೂವ್ಮೆಂಟ್ ಆಗಿದೆ ಅಂತ ನೋಡಿ. ಇಲ್ಲೆಲ್ಲ ಬೈ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ 16%. ಜಸ್ಟ್ ನಿಮಗೆ 20 days ಅಲ್ಲಿ 16% ಮೂವ್ಮೆಂಟ್ ಕೊಟ್ಟಿದೆ. ಜಸ್ಟ್ 16%. ನೋಡಿ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಯ್ತು, ಮೇಲೋಯ್ತು, ಫಾಲ್ ಆಯ್ತು, ಮೇಲೋಯ್ತು, ಫಾಲ್ ಆಯ್ತು, ಮೇಲೋಯ್ತು, ಫಾಲ್ ಆಯ್ತು, ಮತ್ತೆ ಇಲ್ಲಿ ಬ್ರೇಕ್ಔಟ್ ಕೊಟ್ಕೊಂಡು ಎಷ್ಟು ಮೂವ್ಮೆಂಟ್ ಆಗಿದೆ ಕಾಣಿಸ್ತಿದೆ ಅಲ್ವಾ? ಈ ಒಂದು ಪ್ಯಾಟರ್ನ್ ನಿಮ್ಗೆ ಟ್ರಯಾಂಗಲ್ ಪ್ಯಾಟರ್ನ್, ಚಾನೆಲ್ ಪ್ಯಾಟರ್ನ್ ಅಂತಾನೂ ಕರೀತಾರೆ ಇದನ್ನ. ಈಗ ನಾನು ಟ್ರಯಾಂಗಲ್ ಪ್ಯಾಟರ್ನ್ ಕೂಡ ಆಗುತ್ತಿದ್ದು. ನೋಡಿ ಇನ್ನೊಂದಿದೆ ಥರ್ಮ್ಯಾಕ್ಸ್ ಅಂತ. ಸೊ ಇಲ್ಲಿಂದ ರಿಜೆಕ್ಷನ್ಸ್ ನೋಡಿ, ತುಂಬಾ ರಿಜೆಕ್ಷನ್ಸ್ ಇದ್ದು ಟ್ರಯಾಂಗಲ್ ಪ್ಯಾಟರ್ನ್ ಜನರೇಟ್ ಆಗಿದೆ. ಇಟ್ ಕುಡ್ ಬಿ ಎ ಫಾಲ್ ಅಥವಾ ಇಟ್ ಕುಡ್ ಬಿ ಎ ಮೂವ್. ನೋಡಿ ಮೇಲ್ ಮೂವ್ ಆಗ್ಬೋದು ಅಥವಾ ಫಾಲ್ ಕೂಡ ಆಗ್ಬೋದು. ಇದು ನಿಮ್ಗೆ ಕಾಲ್ ಅಂತ ಅಲ್ಲ, ಜಸ್ಟ್ ಫಾರ್ ವಾಚಿಂಗ್ ಪರ್ಪಸ್ಗೆ ಅಂತ ನಾನು ಕೊಟ್ಟಿರೋದು. ಇದು ಕಾಲ್ ಅಂತಲ್ಲ,
ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್, ಇದು ಕಾಲ್ ಅಲ್ಲ, ನಿಮಗೆ ವಾಚ್ ಮಾಡ್ಕೊಳ್ಳಿ. ನೋಡಿ ಮಾರ್ಕೆಟ್ ಹೇಗೆ ಮೂವ್ಮೆಂಟ್ ಆಗಿದೆ ಅನ್ನೋದನ್ನ ನೀವು ಫಸ್ಟ್ ನೋಡ್ಕೊಳ್ಳಿ, ಓಕೆನಾ. ಸೊ ಇಟ್ ಕುಡ್ ಬಿ ಎ ಫಾಲ್, ಇಟ್ ಕುಡ್ ಬಿ ಎ ರೈಸ್. ನೋಡಿ ಈ ಪ್ಯಾಟರ್ನ್ ಟ್ರಯಾಂಗಲ್ ಪ್ಯಾಟರ್ನ್ಗೆ ಬಂದಿದೆ. ಥರ್ಮ್ಯಾಕ್ಸ್ ಅಂತ ಸ್ಟಾಕು, ನೀವು ಇದನ್ನ ನೋಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಬಂದು ಟೆಕ್ ಎಮ್ ಅಂತ, ಟೆಕ್ ಮಹೀಂದ್ರ. ನೋಡಿ ಇಲ್ಲಿಂದ ಟ್ರಯಾಂಗಲ್ ಪ್ಯಾಟರ್ನ್ ಇಲ್ಲಿ ಜನರೇಟ್ ಆಗಿದೆ, ಮೂವ್ಮೆಂಟ್ ಕೂಡ ನೀವು ನೋಡಬಹುದು. ನೋಡಿ ಹೀಗೆ ಬಂದು ಫಾಲ್ ಆಗಿದೆ, ಮತ್ತೆ ರೈಸ್ ಆಗಿದೆ, ಫಾಲ್ ಆಗಿದೆ, ರೈಸ್ ಆಗಿದೆ, ಹಾಗೆ ಮತ್ತೆ ರೈಸ್ ಆಗಿದೆ, ಫಾಲ್ ಆಗಿದೆ, ರೈಸ್ ಆಗಿದೆ, ಬ್ರೇಕ್ಔಟ್ ಆಗಿದೆ. ಹೌದಾ, ಕರೆಕ್ಟಾ? ಟ್ರಯಾಂಗಲ್ ಪ್ಯಾಟರ್ನ್ ಜನರೇಟ್ ಆಗಿದೆ. ಸೊ ಇದ್ರ ಮೂವ್ಮೆಂಟ್ ನ ನೀವು ನೋಡಬಹುದು. ನೋಡಿ 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 ಎಷ್ಟು ದೊಡ್ಡ ಮೂವ್ಮೆಂಟ್ ಆಗಿದೆ. ಪ್ಯಾಟರ್ನ್ ಜಸ್ಟ್ ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗಿರೋದಕ್ಕೆ ಮಾರ್ಕೆಟ್ ಗುಡ್ ಮೂವ್ಮೆಂಟ್ ಅನ್ನ ಕೊಟ್ಟಿದೆ. ನೀವು SL ರಿವೈಸ್ ಮಾಡ್ಕೊಳ್ತಾ ಬಂದ್ರೆ ಸೊ ಯು ವಿಲ್ ಗೆಟ್ ಎ ಗುಡ್ ಪ್ರಾಫಿಟ್. ನೋಡಿ ಆಲ್ಮೋಸ್ಟ್ ಇಲ್ಲೇನಾದ್ರೂ ನೀವು 1050ಗೋ ಅಥವಾ 1060ಗೋ ಬೈ ಮಾಡಿದ್ರೆ, ಆಲ್ಮೋಸ್ಟ್ ಗುಡ್ ಬ್ರೇಕ್ಔಟ್ಗೆ ಬೈ ಮಾಡಿದ್ರೆ, ನೀವು ಮಾರ್ಕೆಟ್ SL ನ ರಿವೈಸ್ ಮಾಡ್ಕೊಳ್ತಾ ಬಂದಿದ್ರೆ ಇಟ್ ವುಡ್ ಬಿ ಎ 1800. ಆಲ್ಮೋಸ್ಟ್ 1800 ಟಚ್ ಆಗಿದೆ, ಆಲ್ಮೋಸ್ಟ್ ಅಷ್ಟು ಹೋಗಿದೆ. ಯಾವಾಗಿಂದ? ಜೂನ್ ಇಂದ ನಿಮಗೆ ಆಲ್ಮೋಸ್ಟ್ ಡಿಸೆಂಬರ್ ವರೆಗೂ. ಸೊ 6 ಮಂತ್ ಮೂವ್ಮೆಂಟ್ಗೆ ಆಲ್ಮೋಸ್ಟ್ ನಿಮಗೆ ಎಷ್ಟು ಪಾಯಿಂಟ್ಸ್ ಮೂವ್ಮೆಂಟ್ ಕೊಟ್ಟಿದೆ ನೀವು ನೋಡ್ಕೊಳ್ಬಹುದು. ಗೊತ್ತಾಗ್ತಿದೆಯಲ್ಲ, ಇದು ಟ್ರಯಾಂಗಲ್ ಪ್ಯಾಟರ್ನ್. ನೋಡಿ ನೆಕ್ಸ್ಟ್ ಬಂದು ಟಾಟಾ ಮೋಟಾರ್ಸ್. ಇಲ್ಲಿ ರಿಜೆಕ್ಷನ್ಸ್ ಎಲ್ಲ ಬಂದಿದೆ, ಇಲ್ಲೂ ಕೂಡ ಫಾಲಿಂಗ್ ರಿಜೆಕ್ಷನ್ಸ್ ಎಲ್ಲ ತಗೊಂಡಿದೆ. ನೋಡಿ ಇಲ್ಲಿಂದ ಮೂವ್ಮೆಂಟ್ ಆಗಿ ಮತ್ತೆ ಫಾಲ್ ಆಗಿ, ಇಲ್ಲಿಂದ ಮೂವ್ಮೆಂಟ್ ಆಗಿ ಬ್ರೇಕ್ಔಟ್ ಆಗ್ಬಿಟ್ಟು ನೋಡಿ ಎಷ್ಟು ಮೂವ್ಮೆಂಟ್ ಕೊಟ್ಟಿದೆ. ಸೊ ಪ್ಯಾಟರ್ನ್ ಬಂದು ಹಾಗೆ ಇರುತ್ತೆ. ನೋಡಿ ದಿಸ್ ಎ ಮೂವ್ಮೆಂಟ್ 64% ಕೊಟ್ಟಿದೆ. 24 ಸೆಪ್ಟೆಂಬರ್ ಇಂದ 29 ಅಕ್ಟೋಬರ್ಗೆ ಆಲ್ಮೋಸ್ಟ್ 1 ಮಂತ್ ಅನ್ಕೊಳ್ಳಿ. 1 ಮಂತ್ಗೆ ನಿಮಗೆ ಆಲ್ಮೋಸ್ಟ್ 64% ಮೂವ್ಮೆಂಟ್ ಕೊಟ್ಟಿದೆ ಟಾಟಾ ಮೋಟಾರ್ಸ್. ದಿಸ್ ಇಸ್ ಎ ಟ್ರಯಾಂಗಲ್ ಪ್ಯಾಟರ್ನ್. ನೋಡಿ ನೆಕ್ಸ್ಟ್ ಬಂದು ಟಾಟಾ ಎಲೆಕ್ಸಿ. ಇದು ರೀಸೆಂಟ್ ಒನ್. ನೋಡಿ ಇಲ್ಲಿಂದ ರಿಜೆಕ್ಷನ್, ಇಲ್ಲಿ ರಿಜೆಕ್ಷನ್ ನೋಡಿ ಎಷ್ಟು ಮೂವ್ಮೆಂಟ್ ಆಗಿದೆ, ನೀವೇ ನೋಡ್ತಾ ಇದ್ದೀರಾ, ಕಾಣಿಸ್ತಾ? ಪ್ಯಾಟರ್ನ್ ಕೂಡ ನಿಮಗೆ ನಾನು ಹೇಗೆ ಅಂತ ಹಾಕ್ತೀನಿ. ನೋಡಿ ಕ್ಯಾಂಡಲ್ ಹೀಗಿರುತ್ತೆ, ಡೇ ಟೈಮ್ ಫ್ರೇಮ್ ಹಾಕೊಳ್ಬೇಕು. ನೋಡಿ ನೇಕ್ಡ್ ಕ್ಯಾಂಡಲ್ ನ ರೀಡ್ ಮಾಡಬೇಕು. ನೋಡಿ ದಿಸ್ ಕುಡ್ ಬಿ ಎ ರಿಜೆಕ್ಷನ್. ನೋಡಿ ಹೌದಾ? ಆಮೇಲೆ ದಿಸ್ ಇಸ್ ಎ ರಿಜೆಕ್ಷನ್. ನೋಡಿ ಎಷ್ಟು ನೋಡಿ ಮೂವ್ಮೆಂಟ್ ಆಗಿದೆ. ನಾನು ಬಾಡಿಗೆ ಅಥವಾ ಸಮ್ಟೈಮ್ಸ್ ಸ್ಪೈಕ್ಗೆ ನಾನು ಕನೆಕ್ಟ್ ಮಾಡ್ತೀನಿ, ಬಟ್ ಇಟ್ ಕುಡ್ ಬಿ ಎ ಟ್ರಯಾಂಗಲ್ ಪ್ಯಾಟರ್ನ್ ಬಲವಂತವಾಗಿ ಮಾಡಬೇಡ್ರಿ. ಪ್ಯಾಟರ್ನ್ ಬಂದಿದ್ರೆ ಮಾತ್ರ ಮಾಡಿ, ಇದು ಬಲವಂತಾಗಿ ಏನು ಮಾಡಿಲ್ಲ, ನೀವೇ ನೋಡ್ತಾ ಇದ್ರೆ ಪ್ಯಾಟರ್ನ್ ಹೇಗಿದೆ ಅಂತ. ಸೊ ಪ್ಯಾಟರ್ನ್ ನೋಡಿ ಹೇಗೆ ಮೂವ್ಮೆಂಟ್ ಆಗಿದೆ. ಹೌದಾ? ನಾನು ನಿಮಗೆ ಹೇಳ್ಕೊಟ್ಟಿದ್ದ ಪ್ರಕಾರನೇ ಹೋಗಿದ್ಯಾ? ನೋಡಿ ದಿಸ್ ಇಸ್ ಎ ಟ್ರಯಾಂಗಲ್ ಪ್ಯಾಟರ್ನ್, ಇಟ್ಸ್ ಎ ರೀಸೆಂಟ್ ಒನ್. ಸೊ ಮಾರ್ಕೆಟ್ ನೋಡಿ ಎಷ್ಟು ಮೂವ್ಮೆಂಟ್ ಆಗಿದೆ. ನೀವೇನಾದರೂ ಇಲ್ಲಿ ಬೈ ಮಾಡಿದ್ರೆ, ಆಲ್ಮೋಸ್ಟ್ ಇಲ್ಲಿ ಬೈ ಮಾಡಿದ್ರೆ 17% ಮೂವ್ಮೆಂಟ್ ಆಗಿದೆ. ಇವಾಗವರೆಗೂ ಬೈ ಮಾಡಿದ್ರೆ, ಇಲ್ಲೇನಾದ್ರೂ ಬೈ ಮಾಡಿದ್ರೆ ನೀವು 17% ಮೂವ್ಮೆಂಟ್ ಆಗಿದೆ. ಹೌದಾ? ಇಟ್ಸ್ ಅ ಗುಡ್ ಮೂವ್ಮೆಂಟ್. ಸೊ ಇಷ್ಟು ಸಾಕು ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋಗೆ. ಸೊ ಹೇಗೆ ಮುಂದಿನ ಬೇರೆ ಬೇರೆ ಪ್ಯಾಟರ್ನ್ಸ್ ನಾನು ತಿಳಿಸ್ಕೊಡ್ತೀನಿ, ಹೇಗೆ ಡ್ರಾ ಮಾಡೋದು, ಹೇಗೆ ರಿಜೆಕ್ಷನ್ಸ್ ನಾವು ಹೇಗೆ ಕಂಡುಹಿಡಿಯೋದು, ಫೇಕ್ ಬ್ರೇಕ್ಔಟ್ಸ್ ಹೇಗೆ ಕಂಡುಹಿಡಿಯೋದು, ಮತ್ತೆ ಬೇರೆ ಬೇರೆ ಪ್ಯಾಟರ್ನ್ಸ್ ಹೇಗಿರುತ್ತೆ. ಸೊ ನಾವು ಇದರಲ್ಲಿ ಹೇಗೆ ದುಡ್ಡು ಮಾಡಬಹುದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಜಸ್ಟ್ ಫಾರ್ ಎ ನಾಲೆಜ್ ಪರ್ಪಸ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಇಷ್ಟು ಸಾಕು ಅಂತ ಅನ್ಕೊಂತೀನಿ ಈ ವಿಡಿಯೋಗೆ. ಏನು ಅರ್ಥ ಆಗಿಲ್ವೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಮತ್ತೆ ಈ ಚಾನಲ್ ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಜಾಯಿನ್ ಆಗಿ. ಸೊ ನಿಮ್ಗೆ ಇದ್ರ ಬಗ್ಗೆನೇ ನಾನು ನಿಮ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಸ್ಟಾಕ್ಸ್ ಯಾವ್ದು ಬ್ರೇಕ್ಔಟ್ ಆಗ್ತದೆ, ಯಾವ್ದು ಇಲ್ಲ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಷ್ಟು ಸಾಕು ಅಂತ ಅನ್ಕೊಂತೀನಿ. ಸೊ ಇನ್ನು ಬೇಕು ಟ್ರಯಾಂಗಲ್ ಪ್ಯಾಟರ್ನ್ ಬಗ್ಗೆ ಅಂದ್ರೆ ಹೇಳಿ, ನಾನು ಮತ್ತೆ ಇನ್ನೊಂದು ವಿಡಿಯೋನ ಟ್ರಯಾಂಗಲ್ ಪ್ಯಾಟರ್ನ್ ಬಗ್ಗೆ ಹೇಗೆ ಡ್ರಾ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.